ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನಾಗರಿಕರಲ್ಲಿ ಆತಂಕ ಮನೆ ಮಾಡಿದೆ. ಹೌದು, ಇದು ಚಳ್ಳಕೆರೆ ನಗರದಲ್ಲಿ ಒಂದಲ್ಲ ಒಂದು ಕಡೆ ಮನೆ ಅಂಗಡಿಗಳ ಬೀಗ ಹೊಡೆದು ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು 2 ದಿನಗಳ ಹಿಂದೆ ತಾಲೂಕು ಪಂಚಾಯತ್ ವಾಣಿಜ್ಯ ಮಳಿಗೆಗಳಲ್ಲಿನ ಟೀ ಅಂಗಡಿ ಬೀಗ ಹೊಡೆದು ಕಳವು ಯತ್ನ ವಿಫಲವಾದರೆ ನಗರದ ಸೋಮಗುದ್ದು ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದ ಆಟೋ ಮಂಜುನಾಥ ಇವರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸೋಮವಾರ ತಡರಾತ್ರಿ ವಿದ್ಯುತ್ ಕಡಿತಗೊಳಿಸಿ ಮನೆಯ ಬೀಗ ಹೊಡೆದು ಬ್ಯಾಟರಿ ಬೆಳಕಿನಲ್ಲಿ ಮನೆಯಲ್ಲಿದ್ದ ಬೀರು, ದವಸ ಧಾನ್ಯಗಳ ಡಬ್ಬಿಗಳನ್ನು ಬಿಡದೆ ಶೋಧನೆ ಮಾಡಿ ಮನೆಯಲ್ಲಿರುವ ಹಣ ಹಾಗೂ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಸೋಮವಾರ ಊರಿಂದ ಬಂದು ನೋಡಿದಾಗ ಕಳವಾಗಿರುವುದು ಪತ್ತೆಯಾಗಿದ್ದು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದಾಗ ಬಂದು ಪರಿಶೀಲನೆ ನಡೆಸಿದ್ದು ಸ್ವಲ್ಪ ದೂರದ ಎದುರು ಮನೆಯ ಸಿಸಿಟಿವಿಯ ಪರಿಶೀಲನೆ ಮಾಡಿದಾಗ ಕಳ್ಳತನ ದೃಶ್ಯ ಸರಿಯಾಗಿದ್ದು ವಿದ್ಯುತ್ ಕಡಿತಗೊಳಿಸಿರುವುದರಿಂದ ಕತ್ತಲೆಯಾಗಿದ್ದು ಕಳ್ಳತನ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದ್ದು ಪೊಲೀಸ್ ತನಿಖೆಯ ನಂತರವೇ ಹೆಚ್ಚಿನ ಮಾಹಿತಿ ತಿಳಿಯಲಿದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಭಾಗಗಳಲ್ಲಿ ಕಳ್ಳತನ ನಡೆಯುತ್ತಿರುವುದು ನಗರದ ನಾಗರಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೆಲವರು ದೂರು ನೀಡಲು ಮುಂದಾಗುತ್ತಿಲ್ಲ ಎಂಬ ಮಾತುಗಳು ಕೂಡ ಕೇಳಿಬರುತ್ತವೆ.